ಹೇಳ್ತಾ ಇದ್ರಿ ನೀವು 50 ಲಕ್ಷ ಬಂದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ 20 ಹಸು ಆಗ್ತೀನಿ ಅಂದ್ರಿ. ಇವಾಗ ಕೇಳಿದ್ರಾ ನೀವು? 20 ಹಸು ಆಗ್ತೀನಿ ಅಂತಂದ್ರಿ. ನಿಮ್ಗೆ ತುಂಬಾ ಇಷ್ಟನಾ ಹಸುಗಳಂದ್ರೆ? ಅಂದ್ರೆ ನನ್ಗೆ ಇಷ್ಟ ಮ್ಯಾಮ್. ಅದೇ ಒಂದು ಬಿಸ್ನೆಸ್, ಅದೇ ಒಳ್ಳೆ ಬಿಸ್ನೆಸ್ ಆಗತ್ತೆ. ಆಮೇಲೆ ಇವಾಗ ಬಂದಿರೋ ದುಡ್ಡಲ್ಲಿ ಎಷ್ಟು ಹಸು ಆಗ್ತೀರಾ ಹಾಗಿದ್ರೆ? ಇವತ್ತೇ ಅದೇ ಹಣ ವಿಷಯ ಅಂತ ಥಿಂಕ್ ಮಾಡ್ಲಿಲ್ಲ ನಾನು. ಇವತ್ತೇ ಅದೇ ನಾನು ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಿಂದ ಇವತ್ತೇ ತನಕ ನಾನು ಆಚೆ ಬರ್ಲಿಲ್ಲ. ನನ್ನ ಬಾಡಿ ಬಂದಿದೆ ಅಷ್ಟೇ, ಬಟ್ ನನ್ನ ಮನಸ್ಸು ಇವಾಗ ತನಕ ಅಲ್ಲಿ ಹೊರಗೇನೆ ಉಂಟಲ್ಲ. ಓಕೆ, ಇನ್ನ ಮತ್ತೆ ಯಾವಾಗಾರು ಬಿಗ್ ಬಾಸ್ ಕರೆದ್ರೆ ಹೋಗ್ತೀರಾ? ಹೋಗ್ತೀನಿ ಮ್ಯಾಮ್, ಹೋಗ್ತೀನಿ. ಬಟ್ ಮತ್ತೆ ನನ್ಗೆ ನನ್ನನೇ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ. ಮತ್ತೊಂದ್ಸತಿ ಹೋಗ್ತಾರೆ ಕೂಡ ಯಾರ್ದು ಬೇರೆಯವರ ಹೇಳ್ಲಿಕ್ಕೆ ಆಗಲ್ಲ. ಬಿಗ್ ಬಾಸ್ ದೇ ಮನೆ, ಬಟ್ ನಮ್ಮ ಮನೆಗೆ ಹೋಗ್ಲಿಕ್ಕೆ ಮತ್ತೆ ಆಗಲ್ಲ ಅಲ್ವಾ. ನಾವು ಮಾಡಿದ್ದ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ. ಅದೇ ಬೇಜಾರ್. ಯಾವಾಗ ಆಗಲ್ಲ ನೋಡಿ. ಸುದೀಪ್ ಸರ್ ಹೇಳ್ತಾರೆ, ನಿನ್ನ ಹತ್ರ ಎಷ್ಟು ಕೋಟಿ ದುಡ್ಡು ಇದ್ರೆ, ಎಷ್ಟು ದೊಡ್ಡ ಪಾಪ್ಯುಲರ್ ಆದ್ರೆ ಕೂಡ ಮತ್ತೆ ಹೋಗ್ಲಿಕ್ಕೆ ಆಗುತ್ತಾ? ಆಗಲ್ಲ. ಹಾ, ಓಕೆ.